ಬೆನ್ನಿಂದೆ ತರುಣದಿಲು ಕತ್ತಿದುತ್ತಲು ತುದಲು ತುಂದ ತುತ್ತಲು ಏದಲು ಮುಂದಲಿದಿ ತುದು ಮಾಡಿ ತನ್ನದಲು ತುದು ಮಾಡಿ ಎಂತ ಗೊತ್ತುಂಟಾ, ನಾವೊಂದು ಅಂದರೆ ಇವಳು ಹುಡುಕಿದ್ದೆ ಆಯಿತಾ. ಇವಳು ವೆಬ್ಸೈಟಲ್ಲಿ ಎಲ್ಲಿಗಾರು ಹೋಗುವ ಅಂತ ನಾನು ತಲೆ ತಿನ್ನೋದಕ್ಕೆ ಇವಳೇ ಹುಡುಕಿ ಒಂದು ಡ್ಯೂಕ್ ಫಾರ್ಮ್ ಅನ್ನುವ ಒಂದು ಬೇಸಿಕಲಿ ಒಂದು ಫಾರ್ಮ್ ಅನಿಸುತ್ತೆ. ಸೊ ಅಲ್ಲಿಗೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ದಾಳೆ ಇವಳೆ. ಪಾರ್ಕಿಂಗ್ ಲಾಟಿಂದು ಮತ್ತು ಒಳಗಡೆ ಹೋಗಲಿಕ್ಕೆ ಅಪಾಯಿಂಟ್ಮೆಂಟು ಅಲ್ಲ. ಸೊ ಈಗ ಹೋಗ್ತಾ ಇದ್ದೇವೆ. ತುಂಬ ಜನ ಬಂದಿದ್ದಾರೆ, ಕಾರ್ಗಳೆಲ್ಲ ತುಂಬ ಬಂದಿದೆ, ಎಲ್ಲ ಕಾಣ್ತಾ ಇಲ್ಲ ಅಷ್ಟೊಂದು, ಎಲ್ಲ ಕವರ್ ಆಗಿದೆ. ಸೊ ಸೈಕಲೆಲ್ಲ ಬಂದಿದ್ದಾರೆ ಕೆಲವರೆಲ್ಲ. ಇದೊಂದು ಭೂತ ಬಂಗಲೆ ಥರ ನೋಡಿ, ಚೆನ್ನಾಗಿದೆ. ಒಳಗಡೆ ಹೋಗ್ಬೇಕೀಗ. ಫೂ ಮಾಡೋದಂತೆ. ಒಳಗಡೆ ಹೋಗುವ. ಚಿಕ್ಕ ಮಕ್ಕಳ ಹಾಗೆ ಕೈಗೆ ಗಾಯ ಮಾಡ್ಕೊಂಡಿದ್ದಾಳೆ ಇವಳು. ಕಾರ್ನ ಡೋರು ಕಣ್ಣು ಮುಖ ನೋಡದೆ ಹಾಕೋದು ಅಂತ ಹೇಳ್ತಾರಲ್ಲ, ಹಾಗೆ ಹಾಕಿ ಗಾಯ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಬಂದ ಕೂಡಲೇ ಒಂದು ಫಸ್ಟ್ ಏಡ್ ಕಿಟ್ ಕೇಳಿದ್ವಿ. ದೊಡ್ಡ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಪೌಚ್, ತುಂಬ ಐಟಮ್ ಇದೆ ಅದರಲ್ಲಿ. ಇದು ಒಳ್ಳೆ ನೋವಾಗ್ಬೋದು ಆಯಿತಾ, ಉಗುರಿನ ಶುರುವಾಗೋ ಜಾಗದಲ್ಲಿ ಆಗಿರೋದು ಹರ್ಟ್ ಇದೆ. ಕಳೆದ ವಾರ ನನಗೆ ಏಟಾಯಿತು ಅಂತ ಪ್ರೀತಿ ಜಾಸ್ತಿಯಾಗಿ ಇವಳು ಮಾಡ್ಕೊಂಡಿದ್ದಾಳೆ ಏಟು. ಫಾರ್ಮ್ನ ಒಳಗಡೆ ಕೂಡ ಒಂದು ಕೆಫೆಟೀರಿಯಾ ಉಂಟು, ಲಂಚ್ ಮೆನು ಎಲ್ಲ ಉಂಟು. ಆಮೇಲೆ ಹಸಿವಾದಾಗ ಇಲ್ಲಿಯೇ ಬಂದು ಊಟ ಮಾಡೋದಾ ಅಂತ ನೋಡಿ ಎಂತೆಲ್ಲ ಉಂಟು ಅಂತ. ತೊಂದರೆ ಇಲ್ಲ, ವೆಜಿಟೇರಿಯನ್ ಆಪ್ಷನ್ ಕೂಡ ಉಂಟು. ಸೂಪು, ಕಿನೋವಾ, ವೆಜಿಟೇಬಲ್ ಚಿಲ್ಲಿ, ಲೋಕಲ್ ಆರ್ಟಿಸನ್ ಚೀಸ್ ಪ್ಲೇಟ್, ಇದೆಲ್ಲ ಪೀಟಾ ಗೊತ್ತು, ಹಾರ್ವೆಸ್ಟ್ ಸಲಾಡ್, ಡ್ಯೂಕ್ ಫಾರ್ಮ್ ಬೀಫ್ ಹಾಟ್ ಡಾಗ್, ಅದು ಬೇಡ. ಸೊ ನಾವು ಕಿನೋವಾ, ವೆಜಿಟೇಬಲ್ ಚಿಲ್ಲಿ ಮತ್ತು ಹಾರ್ವೆಸ್ಟ್ ಸಲಾಡ್ ತಗೊಂಡ್ವಿ. ಇದುವೇ ಅದು ಕಿನೋವಾದ್ದು, ಇದು ಹಾರ್ವೆಸ್ಟ್ ಸ್ಯಾಲಡ್. ಈ ಕಿನೋವಾ ನಾನು ಕೂಡ ಕಾಸ್ಕೋಯಿಂದ ಒಂದು ಬ್ಯಾಗ್ ತಂದಿದ್ದೇನೆ. ನಾನು ಕೂಡ ಈಗ ಟ್ರೈ ಮಾಡಬೇಕು ಇದನ್ನು ಮನೆಯಲ್ಲಿ. ಇದೊಂದು ಐಟಮು ಎಂತ ಅಂತ ಗೊತ್ತಿಲ್ಲ ಆಯಿತಾ, ಭಯಂಕರ ಅಂದರೆ ಭಯಂಕರ ಹುಳಿ ಉಂಟಿದು. ನಿಮಗೇನಾದ್ರು ಗೊತ್ತಾ ಇದು ಎಂತ ಅಂತ? ಕಟ್ ಮಾಡಿ ಹಾಕಿದ್ದಾರೆ, ತಿಂತೇನೆ ಈಗ. ಹುಳಿ ಆವಾಗಲೇ ಹೇಳಿದ್ನಲ್ಲ, ಅದು ಹುಳಿ ಇತ್ತು ತುಂಬ ಅಂತ. ಅದರ ಸ್ಟೆಮ್ ಇದುವೇ, ಅದು ಸ್ಕ್ರೀನ್ಶಾಟ್ ಹಾಕ್ತೇನೆ ಆಮೇಲೆ. ಇಲ್ಲಿ ನೋಡಿ ಯಾವ ಥರದ್ದೆಲ್ಲ ಚಿಪ್ಸ್ ಮಾಡಿದ್ದಾರೆ ಅಂತ. ನಾವು ಪೊಟ್ಯಾಟೊ ಚಿಪ್ಪಿಗೆ ಟೊಮೆಟೊ ಫ್ಲೇವರ್ ಕೊಟ್ಟು ಟೊಮೆಟೊ ಚಿಪ್ ಅಂತ ನೋಡಿ ಗೊತ್ತಷ್ಟೇ ಹೊರತು ಟೊಮೆಟೊದೇ ಚಿಪ್ ಮಾಡಿದ್ದಾರೆ, ಚಿಪ್ಸು. ಟೊಮೆಟೊ, ಅವಕಾಡೊ ಆಯಿಲ್ ಮತ್ತು ಜುಕನಿ ಇದು ಮಾಡಿದ್ದಾರೆ. ಅನಿಯನ್ ಗೊತ್ತು ನಮಗೆ. ಬೀಟ್ರೂಟ್ ಇದು ಮಾಡಿದ್ದಾರೆ, ಇದೊಂದು ವಿಶೇಷತೆ. ಬ್ರಾಕೊಲಿದಲ್ಲಿದೆ, ಕಾಲಿಫ್ಲವರ್ ಇದೆ. ಜುಕಿನಿ, ಗ್ರೀನ್ ಬೀ, ಬೆಲ್ ಪೆಪ್ಪರ್, ಆಸ್ಪರಾಗಸ್, ಬ್ರೋಕೊಲಿ ಎಲ್ಲ ಇದ್ದಿದ್ದರಲ್ಲಿ. ಸಿಕ್ಸ್ ಮಿಕ್ಸ್. ಓಕೆ, ಈಗ ಹೀಗೆ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕೀಗ ಫಾರ್ಮಿನ ಒಳಗಡೆ. ರೋಡನ್ನು ಬ್ಲಾಕ್ ಮಾಡಿ, ಅಂದರೆ ವೆಹಿಕಲ್ಸಿಗೆ ಬರೋದಕ್ಕೆಲ್ಲ ಸ್ಟಾಪ್ ಸೈನ್ ಇಟ್ಟು ನಮ್ಮನ್ನು ಥ್ಯಾಂಕ್ ಯು ನಡಿಲಿಕ್ಕೆ ಬಿಡ್ತಾ ಇದ್ದಾರೆ. ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಬೇಕು. ಈಗ ರೆಡ್ ಲೈಟ್ ಉಂಟು, ಆದರೂ ಕೂಡ ಗ್ರೀನ್ ಲೈಟ್ ಇದ್ದರೂ ಕೂಡ ಸ್ಟಾಪ್ ಮಾಡಿ ನಮ್ಮನ್ನು ಕಳಿಸುವ. ಅಂದರೆ ಬೇಸಿಕಲಿ ನಮ್ಮಲ್ಲಿ ಕೂಡ ಎಲ್ಲ ಸ್ಕೂಲಲ್ಲಿ ಎಲ್ಲ
ಕ್ರಾಸಿಂಗಲ್ಲೆಲ್ಲ ಇರ್ತಾರಲ್ಲ ಅದೇ ಥರ ಅಷ್ಟೇ. ಕೆಂಪು ಮರ, ಸಣ್ಣ ಜುಳು ಜುಳು ಜಲಪಾತ. ಇದು 2700 ಎಕರೆ ದೊಡ್ಡ ಫಾರ್ಮ್ ಇದು. ಸೊ ಅದರಲ್ಲಿ ಸ್ವಲ್ಪ ಜಾಗ ಮಾತ್ರ ನಮಗೆ ನಡೆದಾಡಲೆಲ್ಲ ಅವಕಾಶ ಇರೋದು. ಇದರೊಳಗೆ ಫ್ರೀ ಎಂಟ್ರಿ, ಇವರೇನು ದುಡ್ಡು ತಗೊಳ್ಳೋದಿಲ್ಲ. ಇವರಿಗೆ ದುಡ್ಡು ಅಂದರೆ ಇದು ಬೇಸಿಕಲಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ನು. ಇವರಿಗೆ ಯಾವ್ದಾದ್ರು ಡೊನೇಷನ್ಸು ಇಲ್ಲ. ಈಗ ನಾವು ಊಟ ಅಲ್ಲಿ ಲಂಚ್ ತಗೊಂಡವಲ್ಲ ಮೆನು, ಸೊ ಅದರ ಮೂಲಕ ಕೆಲವು ರೆವಿನ್ಯೂ ಜನರೇಟ್ ಆಗ್ತದೆ. ಕೆಲವು ರಿಸರ್ಚ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಡೊನೇಷನ್ಸು ಹೀಗೆಲ್ಲ ದುಡ್ಡೆಲ್ಲ ಬರ್ತದೆ. ಅದು ಬಿಟ್ಟರೆ ಬೇರೆ ಇದಕ್ಕೆ ಎಂಟ್ರಿ ಫೀಸ್ ಅಂತ ಯಾವುದೂ ಇಲ್ಲ. ಹೀಗೆ ಅಲ್ಲಿ ಇಲ್ಲಿ ಹೋಗುವಾಗ ಸ್ವಲ್ಪ ಚಿತ್ರೀಕರಣ ಮಾಡ್ತೇನೆ ತುಣುಕುಗಳು. ಎಂತ ಅದು? ಉಂಬೆಯಾ? ಓ, ಅದರ ಗಟ್ಟಿ ಹಿಡ್ಕೊಂಡಿದ್ದಾವು. ಸೊ ಈಗ ಆರ್ಕಿಡ್ ರೇಂಜ್ಗೆ ತಲುಪಿದ್ವಿ. ಉಲ್ಜಾ ಸಿಮ್ ಸಿಮ್ ಫ್ಯಾನ್ ಎಲ್ಲ ಹಾಕಿದ್ದಾರೆ ಒಳಗಡೆ. ದಾಸವಾಳ ಇದೆ. ಬೇರೆ ಬೇರೆ ಸುಂದರವಾದ ಹೂಗಳು. ಪಪ್ಪಾಯ ಇದೆ ನೋಡಿ, ಇಲ್ಲಿ ನೋಡಿ ಪಪ್ಪಾಯ. ಇಲ್ಲೊಂದು ಸುಂದರವಾದ ಜಾಗ ಇದೆ. ಇವರೆಲ್ಲಿ ಬಂದ್ರು? ನೀರಿನ ಚಿಲುಮೆ. ವಾವ್, ಎಷ್ಟು ಚೆನ್ನಾಗಿ ಉಂಟಲ್ಲ. ಬೇರೆ 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 ಹೂಗಳಂದರೆ ಹೂಗಳು, ಬೇರೆ ಬೇರೆ ಚೆನ್ನಾಗಿರೋ ಹೂಗಳು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಒಂದು ದೊಡ್ಡ ನರ್ಸರಿ ಥರನೇ ಉಂಟಲ್ಲ. ಇಲ್ಲೊಂದು ಸ್ವಲ್ಪ ಬಿಸಿ ಉಂಟಾಯ್ತಾ ಕಂಪೇರ್ ಟು ಆಗ ಇದ್ದ ಜಾಗಗೆ. ಮೋಸ್ಟ್ಲಿ ಈ ಫ್ಲವರ್ಸಿಗೆಲ್ಲ ಸ್ವಲ್ಪ ಬೆಚ್ಚಗಿನ ವಾತಾವರಣ ಬೇಕಿತ್ತೇನೋ, ಮೋಸ್ಟ್ಲಿ ಅಗತ್ಯತೆ ಉಂಟೇನೋ, ಹಾಗಾಗಿ ಸ್ವಲ್ಪ ಬೆಚ್ಚಗಿಟ್ಟಿದ್ದಾರ ಅಂತ. ಹಾಂ, ಇದು ನಮ್ಮ ಮನೆಯಲ್ಲಿ ಇತ್ತಿದ್ದು ಇದೇ ಥರದ್ದೊಂದು ಕ್ರಾಟನ್ ಥರದ್ದು ಏನೋ ಒಂದು ಹೆಸರು ಉಂಟು ಇದಕ್ಕೆ, ನೆನಪಾಗ್ತಿಲ್ಲ ನನಗೀಗ. ಇಲ್ಲಿ ಸೆಕೆ ಅಲ್ಲ? ನೋಡಿ ಟೆಂಪ್ರೇಚರ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಆಗ ಹೇಳಿದ್ನಲ್ಲ ಸ್ವಲ್ಪ ಸೆಕೆ ಅನ್ನಿಸ್ತಾ ಉಂಟು ಅಂತ. ಇದೇ ಥರದ್ದೆಲ್ಲ ಕ್ರಾಟನ್ ಅಂತ ನಮ್ಮಲ್ಲಿ ಭಾರತದಲ್ಲಿ ಉಂಟಲ್ಲ, ಈ ಥರದ್ದೆಲ್ಲ
ಇದು ವಾವ್. ಮತ್ತೆ ಒಂದು ಸುಂದರ ಗ್ರೇಟ್ ಫಾಲ್ಸ್ ಅಂತೆ. ಆದರೆ ಫಾಲ್ಸ್ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಫಾಲ್ಸ್ ಇರಲಿಲ್ಲ ಇವತ್ತು. ಬಟ್ ಲೇಕ್ ವ್ಯೂ ಚೆನ್ನಾಗಿದೆ. ಇಲ್ಲಿಂದ ಹೀಗೆ ಉರುಳಿಕೊಂಡು ಬಂದರೆ ಸೀದಾ ಲೇಕಿಗೆ ಸ್ನಾನ ಮಾಡಲಿಕ್ಕೆ. ಮತ್ತೆ ಇಲ್ಲಿ ಇನ್ನೊಂದು ಲೇಕ್. ವ್ಯೂ ಮಾತ್ರ ಭಾರಿ ಚಂದ ಉಂಟು. ನಮ್ಮ ಗೂಸ್ ಕೂಡ ಉಂಟಿಲ್ಲಿ ಸ್ನಾನ ಮಾಡಿಕೊಂಡು ಈಜ್ಕೊಂಡು. ಇವಳು ಸುಸ್ತಾಗಿ ಕೂತಿದ್ದಾಳೆ, ಬರದೇ ಇಲ್ವಂತೆ. ಮಗಳು ಬಾ. ಒಂದೇ ಒಂದು ಅಂದರೆ ಇಷ್ಟು ಮರ ಗಿಡ ಉಂಟಲ್ಲ, ಇದರಲ್ಲಿ ತಿನ್ನಲಿಕ್ಕೆ ಆಗುವ ಹಾಗೆ ಫ್ರೂಟು ಬಿಡುವಂಥದ್ದು ಏನಾದ್ರು, ಫ್ರೂಟ್ ಆಗುವಂಥದ್ದು ಏನಾದ್ರು ಮಾಡಿದರೆ ನಮಗೆ ಮಿಡ್ಲಲ್ಲಿ ಹಸಿವಾಗುವಾಗ ಏನಾದ್ರು ಕಿತ್ತು ತಿನ್ಬೋದಿತ್ತಲ್ವ. ಇದು ಯಾವ ಈಗ ಇವಳಿಗೀಗ ಸುಸ್ತಾಗಿ ಇವಳು ಕೂಡ ಈಗ ಆದಷ್ಟು ಬೇಗ ಕಾರ್ ಹತ್ರ ಹೋಗ್ಲಿಕ್ಕೆ ಯಾವ್ದು ಹತ್ರ ಆಗ್ತದೆ ಅಂತ ಮ್ಯಾಪ್ ಇಟ್ಕೊಂಡು ಈಗ ನೋಡ್ತಾ ಇದ್ದಾಳೆ. ಇಲ್ಲಿಪ್ಪದು ಕಾರು ಇಲ್ಲಿ, ನಾವಿಲ್ಲಿದ್ದು. ಓಕೆ, ಹಿಂಗೋಪ. ಅಪ್ಪ ಅಹಿ ಬಾ ಹೋಪ. ಇವನೊಂದು ಹಳ್ಳಿ ಹುಡುಗ ಅಲ್ವಾ, ಅದಕ್ಕೆ ಒಂದು ಕೋಲ್ ಇಟ್ಕೊಂಡಿದ್ದಾನೆ. ಅದನ್ನು ಬಿಡ್ತಾನೆ ಇಲ್ಲ ಆಗಿಂದ. ಮನೆ ತಗೊಂಡೋಗ್ಬೇಕಂತೆ ಆ ಕೋಲನ್ನು. ಮುಂದಲಿದಿ ತುದು ಮಾಡಿ ತನ್ನ ತೋಟ ಮಾಡಿ